ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ನಾನು ಅಕ್ಕನ ಮನೆ ನೋಡಿ. ಇವಳನ್ನೇ ನಮ್ಮ ಅಕ್ಕ. ಹಾಯ್ ಮಡೆ. ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಗೈಸ್. ಮೊನ್ನೆ ಏನೋ ಮಂಡ್ಯಕ್ಕೆ ಬಂದೆ. ಅಕ್ಕ ಬಾ ಸ್ವಲ್ಪ ದಿವಸ ಇರುವೆ ಅಂತ ಹೇಳಿದ್ರು. ಹಂಗಾಗಿ ಮಂಡ್ಯಕ್ಕೆ ಬಂದಿದ್ದೀನಿ. ಇವತ್ತು ಸೋಮವಾರ ಅಲ್ವಾ, ಅರ್ಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಅರ್ಕೇಶ್ವರನ ದೇವಸ್ಥಾನ ಅಂತೂ ಫುಲ್ಲು ಫೇಮಸ್ಸು. ಇವಾಗ ಟೈಮು 10:20 ಸೊ ಇವಾಗೆಲ್ಲ ರೆಡಿಯಾಗಿ ತಿಂಡಿ ಎಲ್ಲ ರೆಡಿ ಮಾಡಿ ಹೊರಡ್ತಾ ಇದ್ದೀವಿ. ದೇವಸ್ಥಾನದಿಂದ ಮುಗಿಸ್ಕೊಬಂದು ತಿಂಡಿ ಮಾಡೋಣ ಅಂತ ಹೇಳಿ. ದೇವಸ್ಥಾನ ಫುಲ್ ಸಕ್ಕತ್ತಾಗಿದೆ. ಹಂಗಾಗಿ ಹೋಗ್ತೀನಿ. ದೇವಸ್ಥಾನದಲ್ಲಿ ಹೇಗಿರುತ್ತೆ ಏನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ನಾನು ಮತ್ತು ಅಕ್ಕ, ನನ್ನ ಪಾಪು. ಬಾಯ್ಲಿ ಅಪ್ಪು, ಹಾಯ್ ಮಾಡು. ಬಾಯ್ ಕಡೆ. ನನ್ನ ಮಗ ಮತ್ತು ಅಕ್ಕ ಲೀಸ್ಗಿದ್ದಾರಲ್ಲ, ಅವ್ರ ಮನೆ ಓನರ್ ಮೊಮ್ಮಗಳು ಮತ್ತು ಮೊಮ್ಮಗ ಎಲ್ಲ ಹೊರಡ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ ದೇವಸ್ಥಾನ ಹೆಂಗಿದೆ ಅಂತ. ಹೋಗುವ ಬಾ. ಆವಾಗಲೇ ಗೈಸ್ ಆಟೋದಲ್ಲಿ ಹೋಗೋಣ ಅಂತ ಹೇಳಿದ್ವಿ. ಆದರೆ ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಅಲ್ವಾ, ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ ಕಟ್ಟಲ್ಲಿ ಹತ್ರ ಆಗುತ್ತಂತೆ. ಅಲ್ಲಿಗಾಗಿ ಹೋಗ್ತಾಯಿದ್ದೀವಿ. ನೋಡಿ, ಇವಳೇ ನನ್ನ ತಂಗಿ ಹೇಳಿದ್ನಲ್ಲ, ಅವಳೆ. ಹಾಯ್ ಮಾಡೆ. ನಮ್ಮ ಅಕ್ಕ ಮುಂದೆ ಕಡೆ ಹೋಗ್ತಾ ಇದ್ದಾರೆ ನಡ್ಕೊಂಡು. ಆ ಕಡೆಯಿಂದ ಆಟೋದಲ್ಲಿ ಬರ್ತೀವಿ, ಬಿಸಿಲು ಇರುತ್ತೆ ಅಲ್ವಾ. ಈ ಕಡೆಯಿಂದ ಬಿಸಿಲು ಸ್ವಲ್ಪ ಕಮ್ಮಿ ಇದೆ ಇವತ್ತು. ಹಂಗಾಗಿ ನಡ್ಕೊಂಡೆ ಶಾರ್ಟ್ಕಟ್ಟಲ್ಲಿ ಗದ್ದೆ ಹತ್ರ ಎಲ್ಲ ಹೋಗ್ತೀವಲ್ವ. ಇವಾಗ ಗದ್ದೆ ಹತ್ರ ಎಲ್ಲ ಹೋಗ್ತೀವಿ. ಬನ್ನಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಮ್ಮ ಅಕ್ಕ ಸರಸರ ಅಂತ ಹೊಂಟೋಯ್ತಾಳೆ ನೋಡಿ, ತೋರಿಸ್ತೀನಿ ಇವಾಗ. ನೋಡಿ ಹೋಯ್ತಾಳೆ ಪಟ ಪಟ ಅಂತ. ಹಾಯ್ ಅಪ್ಪು, ಹಾಯ್ ಮಾಡಿ. ಹೋಗ್ತಾ ಇದ್ದೀವಿ. ಇದು ಮಂಡ್ಯ ಅಲ್ವಾ. ಮಂಡ್ಯ ನೋಡಿ ಗೈಸ್, ಗುತ್ಲು. ನಾನು ಮಂಡ್ಯಕ್ಕೆ ಬಂದು 6-7 ತಿಂಗಳಾಯಿತು ಗೈಸ್. ಅದಕ್ಕೆ ಇವಳು ನಡ್ಕೊಂಡು ಹೋಗೋಣಕ್ಕ ಮಾತಾಡ್ಕೊಂಡು ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಮಾತಾಡ್ಕೊಂಡು ಹೋಯ್ತಾ ಇದ್ದೀವಿ. ಚೆನ್ನಾಗಿರುತ್ತಲ್ವ, ನಡ್ಕೊಂಡು ಮಾತಾಡ್ಕೊಂಡೋಗಿರುತ್ತೆ ಅಲ್ವಾ. ನೋಡಿ ಗೈಸ್, ಸ್ವಲ್ಪ ಅರ್ಧ ದಾರಿಗೆ ಬಂದಿದ್ದೀವಿ. ಈಗ ಈ ಗದ್ದೆ ಒಳಗಡೆ ಎಲ್ಲ ಹೋಗ್ತೀವಿ. ಅಲ್ಲೇ ತುಂಬ ಚೆನ್ನಾಗಿರುತ್ತೆ, ನೀರೆಲ್ಲ ಇದೆ. ದೇವಸ್ಥಾನ ನೋಡಿ ಅಲ್ಲಿದೆ. ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್, ಅಲ್ಲಿದೆ ದೇವಸ್ಥಾನ. ಇವಾಗ ಇಲ್ಲಿಂದ ಹೋಗ್ಬೇಕು ಅಲ್ಲಿಗೆ. ಬರೋ ಬೇಕಾ? ಹಾಂ, ಈ ಥರ ಎಲ್ಲ ನಡ್ಕೊ ಹೋಗೋದು ನೆನಪಾದರೆ ನಮಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ ಗೈಸ್. ಯಾಕಂದರೆ ನಾವು ಹಿಂಗೆ ನಮ್ಮೂರಲ್ಲೆಲ್ಲ ಹಳ್ಳಿ ಅಲ್ವಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ. ಹಂಗಾಗಿ ಅಲ್ಲೂ ಇದೆ ಈ ಥರ ಕಾವಲಿ ಗದ್ದೆ, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಆಟ ಆಡ್ಕೊಂಡು ಬರೋದೆಲ್ಲ ನೆನಪಾಗುತ್ತೆ. ಅಯ್ಯಪ್ಪ, ಗಲೀಜು ನೀರಿದು. ಹಿಂಗೆ ಹೋಗೋದಾ? ಆ ಕಡೆಯಿಂದ ಹೋಗೋಕ್ಕೆ ಸ್ವಲ್ಪ ಜಾಗ ಇಲ್ಲ, ಅದಕ್ಕೆ ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ಅಲ್ಲಿ ಚೆನ್ನಾಗಿರ್ತಿತ್ತು. ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಗ ದೊಡ್ಡದಾಗಿತ್ತು ಮತ್ತು ನೀರು ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಮತ್ತು ಜಾಗನೂ ಕೂಡ ಚಿಕ್ಕದಾಗ್ಬಿಟ್ಟೈತೆ. ಅದಕ್ಕೆ ಹಿಂಗೆ ಹೋಗ್ತಾಯಿದ್ವಿ. ಬರಪ್ಪ ಈ ಕಡೆ. ಹಳ್ಳಿ ಸೈಡೆಲ್ಲ ಹೇಗಿರುತ್ತೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ಹಳ್ಳಿ ಲೈಫೇ ಒಂಥರ ಚೆಂದ, ನನಗಂತೂ ಇಷ್ಟ. ಕೊನೆಗೂ ಇದೇ ರೋಡಲ್ಲಿ ಬರೋ ಹಂಗಾಯ್ತು ಗೈಸ್. ಯಾಕಂದರೆ ಅಲ್ಲೆಲ್ಲ ಫಿಲ್ ಮಾಡಿಬಿಟ್ಟಿದ್ದಾರೆ, ಹೋಗೋಕ್ಕೆ ಆಯ್ತಿಲ್ಲ. ಇಲ್ಲಿ ಸ್ವಲ್ಪ ಜಾಗ ಪರವಾಗಿಲ್ಲ, ಹೋಗ್ಬೋದು. ನಮ್ಮ ಅಕ್ಕ ನೋಡಿ ಹೆಂಗೋಯ್ತಾಯ್ತು. ನಡಿ ಬೇಗ. ಅಯ್ಯಪ್ಪ, ಹಂಗೋ ಹಿಂಗೋ ಮಾಡಿಕೊಂಡು ರೋಡ್ ಹತ್ರ ಬಂದ್ವಿ ಗೈಸ್. ಇನ್ನು ಸ್ವಲ್ಪ ದೂರ ಅಷ್ಟೇ ಹೋಗ್ತಾಯಿದ್ದೀವಿ. ನೋಡಿ ಮುಂದೆಗಡೆ ಹೇಗಿದೆ ಅಂತ. ಇನ್ನು ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಕಾಣಿಸ್ತಿದೆ ದೇವಸ್ಥಾನ. ಪರಂಗಿಕಾಯಿ ಸಿಕ್ತಲ್ಲ, ಚಿಕ್ಕದದು. ದೊಡ್ಡದಾಗಿದೆ, ಕಿತ್ಕೋಬೋದಾಗಿತ್ತು ಚಿಕ್ಕದು. ಈ ಊರಲ್ಲಿ ಮಂಡ್ಯದಲ್ಲಂತೂ ಸೋಮವಾರನ ಫುಲ್ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಯಾಕಂದರೆ ಫುಲ್ ಅರ್ಕೇಶ್ವರನ ದೇವಸ್ಥಾನ ಫುಲ್ ಫೇಮಸ್ ಆಗಿರೋದ್ರಿಂದ ದೇವ್ರನ್ನ ತುಂಬ ಅಂದರೆ ತುಂಬ ನಂಬ್ತಾರೆ. ಹಂಗಾಗಿ ಸೋಮವಾರ ಹಬ್ಬದ ರೀತಿಯೇ ಮಾಡ್ತಾರೆ ಎಲ್ಲರೂ ಇಲ್ಲಿ ಮಂಡ್ಯದಲ್ಲಂತೂ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನಮ್ಮ ಅಕ್ಕನೂ ಕೂಡ ಮಂಡ್ಯಕ್ಕೆ ಮದುವೆ ಆಗಿರೋದ್ರಿಂದ ಎಲ್ಲ ಚೇಂಜ್ ಆಗಿಬಿಟ್ಟವಳೆ. ಎಲ್ಲ ಚೇಂಜ್. ಯಪ್ಪ, ಎಷ್ಟು ಸಖತ್ತಾಗಿದೆ ನೋಡಿ ಪ್ಲೇಸಸ್. ಫುಲ್ ಎಲ್ಲೆಲ್ಲಿ ನೋಡಿದ್ರು ಹಸಿರು. ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಫುಲ್ಲು ಹಸಿರಾಗಿ ಕಾಣಿಸ್ತಿದೆ. ಅಂದರೆ ಬೇಸಿಗೆ ಆಗಿದ್ರೆ ಫುಲ್ ಎಲ್ಲ ಡ್ರೈ ಆಗಿ ಪಾಪ ಗಿಡಗಳೆಲ್ಲ ಸತ್ತೋಗೋ ಥರ ಆಗ್ತಿತ್ತು. ಇಲ್ಲಿ ನೋಡಿ ಫುಲ್ ಹೆಸರು.
ಬಂದ್ವಿ ಗೈಸ್ ದೇವಸ್ಥಾನದ ಹತ್ರ. ಫುಲ್ಲು ದೊಡ್ಡದು ಇದು ದೇವಸ್ಥಾನ. ಇದು ಹೊರಗಡೆ ಒಂದು ಮುಂದೆ ಹೋಗಿ ತೋರಿಸ್ತೀವಿ ಬನ್ನಿ. ನೋಡಿ ದೇವಸ್ಥಾನ ಅರ್ಕೇಶ್ವರನ ದೇವಸ್ಥಾನ. ಮಂಡ್ಯ ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಬಂದಿದ್ರೆ ನೀವು ಇಲ್ಲಿಗೆ. ಐಸ್ ಕ್ರೀಮ್ ಬೇಕಾ? ಫುಲ್ ದೇವಸ್ಥಾನದ ಒಳಗಡೆ ಹೋಗಿ ಬಂದ್ಬಿಡೋಣ ಬಾ, ಆಮೇಲೆ ತಗೊಡ್ತೀನಿ. ದೇವಸ್ಥಾನದ ಎಂಟ್ರೆನ್ಸ್ ಬಾಗಿಲು. ಅವನ ಡ್ರೆಸ್ ಅವನು ಸ್ಲಿಪ್ಪರ್ ಹಾಕ್ಕೊಂಡಿದ್ನಲ್ಲ ನೋಡು, ಅದ್ರದ್ದು. ವೀಡಿಯೋ ತೆಗಿಯೋ ಹೋಗಲಿ, ರೈಟ್ ಆಗಿಲ್ಲ ನಮ್ಮ ಮಾತಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ. ಭಜನೆ ಮಾಡ್ತಾ ಕೂತವೆ. ಭಜನೆ ಕೂಡ ಮಾಡ್ತಾರೆ, ಮತ್ತು ಅಲ್ಲಿ ಮದುವೆ ಮಾಡ್ತಾ ಇದ್ದಾರೆ ನೋಡಿ. ಫುಲ್ ಈ ದೇವಸ್ಥಾನದಲ್ಲಿ ಮದುವೆನೂ ಕೂಡ ಮಾಡ್ತಾರೆ. ಒಳಗಡೆ ವೀಡಿಯೋ ಎಲ್ಲ ಅಲವ್ ಇದ್ದೇನೆ, ಹೋಗಿ ಬರ್ತೀವಿ ಬಾ ನಡಿ. ವೀಡಿಯೋ ಫೋಟೋಸ್ ಅಲವ್. ಇದು ಒಳಗಡೆ ಇರುವಂಥ ದೇವಸ್ಥಾನಗಳು. ಶಿವ್ ತುಂಬ ಚೆನ್ನಾಗಿದೆ ನೋಡಿ. ಹಾಂ ಮಾಮಿ ಮಾಡ್ಕೊಮ್ಮ, ಮಾಮಿ. ದೇವಸ್ಥಾನ ಬೇಡ ಬೇಡ, ಅದು ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಈಗ ಮಾತಾಡೋದು ಇರ್ಲಿಲ್ಲ ಮ್ಯಾರೇಜ್ ಆಗ್ಬೇಕು ಈಗ ಅರ್ಜೆಂಟಾಗಿ. ಮೊದಲೇ 5 ರೂಪಾಯಿ ದೇವ್ರ ದರ್ಶನ ಮಾಡ್ಕೊಂಡು ಈಗ ಸುತ್ತ ಹೋಗ್ತಾ ಇದೀವಿ. ಇದು ಸುತ್ತ ಅಲ್ವಾ? ಇದು ಹೆಂಗೇಗೋ ಮಾಡ್ತಾರಲ್ಲ ನೋಡಿ ಪೂಜೆ. ಹಿಂಗೆ ಈ ಕಡೆ ಹಿಂಗೆ ಹಿಂಗೆ ಮೇಲೆ ನಡಿ ಬಾ ಈಗ ಮುಂದೆ ದೇವಸ್ಥಾನ ಖುಷಿ. ದೇವಸ್ಥಾನ ನೋಡೋಕ್ಕೆ ಐತಿ. ಇದು ನವಗ್ರಹಣ. ಹೋಗ್ಬಾರ್ದು, ಗೊತ್ತಿಲ್ಲ ಹೊಂಟೋಗೋ, ಯಾರೋ ಗೊತ್ತಿಲ್ಲ ಅನಿಸ್ತು. ಹೋಗ್ಬಾರ್ದು ಜಾಸ್ತಿ. ದೇವ್ರ ದರ್ಶನ ಆಯಿತು. ಗಾಜೆಲ್ಲ ಕೊಳೆ ಬಿಟ್ಟಿಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ.
ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಐತೆ ಅಲ್ಲಿ ಹೋಗೋದು. ಓ ಅಲ್ಲಿಗೆ ಕೊಳ ಇತ್ತಲ್ಲ ಏನಾಯ್ತದು? ಅಲ್ಲೇ ಐತೆ. ಅಯ್ಯೋ ನಿಧಾನ ಬಾರೋ ಬಾ. ವಾವ್ ಪ್ರಸಾದ ಸಿಕ್ತು ಗೈಸ್ ದೇವಸ್ಥಾನದ್ದು. ಇವಳು ಬಕಾಸುರಿ ಥರ ತಿಂತಾಳೆ ಇವ್ರು ನೋಡಿ. ಫೈನಲಿ ಪ್ರಸಾದ ಸಿಕ್ತು. ನಾನು ಸಿಗಲ್ಲ ಅಂದ್ಕೊಂಡಿದ್ದೆ ಇವತ್ತು. ಯೂಶ್ವಲಾಗಿ ಸೋಮವಾರ ಎಲ್ಲ ಪರ ಥರ ಮಾಡ್ತಾರೆ, ಇವತ್ತೇನೂ ಮಾಡಿಲ್ಲ. ಹಂಗಾಗಿ ಅಜ್ಜಿ ಬಂದಿದ್ರಲ್ವ ದೇವಸ್ಥಾನಕ್ಕೆ, ಅವರು ಈಗ ಸಿಕ್ತಿದ್ರು. ಪ್ರಸಾದ ಸಿಗ್ಬೇಕಲ್ಲ. ಬಾಕ್ಸ್ ಎಲ್ಲ ಕೊಟ್ಟೋಸ್ತಾ ಪ್ರಸಾದ ತಿಂದು ಅಲ್ಲಿ ಕಾವಲಿ ಹತ್ರ ಹೋಗ್ತೀನಿ. ನೋಡೋಣ. ಆಯ್ ಚಿರು ಆಯ್ ಮೇಡಮ. ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಆಗಿದೆ. ಬೇಗ ಬೇಗ ಹೋಗಿ ಹೊರಡ್ತೀವಿ ಮನೆಗೆ. ಬನ್ನಿ ಕಲ್ಯಾಣಿ ಹತ್ರ ತೋರಿಸ್ತೀನಿ. ಹಾಂ ಕಲ್ಯಾಣಿ ಹತ್ರ ಹೋಗೋದಾ? ಬನ್ನಿ ಮತ್ತೆ. ಇದು ಆಲದ ಮರ ಅನಿಸುತ್ತೆ ಗೈಸ್. ಇದು ದೇವಸ್ಥಾನಕ್ಕೆ ಸೇರಿದ್ದೇನೆ. ಇದು ನೋಡಿ ಕಲ್ಯಾಣಿ. ಜಾಸ್ತಿ ಏನು ನೀರಿಲ್ಲ, ಸ್ವಲ್ಪನೇ ಇದೆ. ಇವಾಗ ಮಳೆ ಬತ್ತೋರೋದ್ರಿಂದ ಸ್ವಲ್ಪ ಆಗಿದೆ ಅಷ್ಟೇ. ವಾ ನೀರೇ ಇಲ್ಲ ಗೈಸ್. ಲಾಸ್ಟ್ ಟೈಮ್ ಸಖತ್ತಾಗಿ ನೀರಿತ್ತು, ಈ ಟೈಮ್ ನೀರೇ ಇಲ್ಲ ಕಲ್ಯಾಣಿಲಿ. ನಾನು ನೀರಿದೆ ಅಂದ್ಕೊಂಡು ಬಂದೆ, ನೀರೇ ಇಲ್ಲ ಇಲ್ಲಿ. ಬಾರೋ ಅಪ್ಪು, ನೀರಿಲ್ಲ ಅಲ್ಲಿ, ಬಾ ಹೋಗೋಣ. ಇಲ್ಲ ನೀರೇ ಇಲ್ವಲ್ಲ. ನಮ್ಮ ಅಕ್ಕನ ಪಾಪ ನಡಿ ಹಿಂಗೆ ಹೋಗೋದು. ಅಮ್ಮ ಇದ್ದಾರೆ ಅಪ್ಪು, ಪಾ ಅಕ್ಕನ ಕರ್ಕೊಂಡು ನೋಡು. ನಿಮ್ಮ ಮಗನ ಎಲ್ಲೆಂದ್ರಲ್ಲಿ ಬಿಟ್ಬಿಡು, ಹೋಗ್ತಾ ಇರ್ತಾನೆ ಅವನು. ಅವ ಅಣ್ಣವ್ರು ಇಟ್ಕೊಂಡು ಹೊಂಟೋಗಿತ್ರಿ ಇವಾಗ. ಯಾರೋ ಗೊತ್ತಿಲ್ಲ ಅಣ್ಣ ಎದ್ರುಕೊಳ್ದೆ ಹೋಯ್ತಾ ಇದ್ದ ಅವ್ರ ಜೊತೆ. ಬನ್ರ ಬೇಗ ಬಾ, ಮಳೆ ಬರೋ ಥರ ಇತ್ತು, ಹೋಗೋಣ ಬನ್ನಿ. ದರ್ಶನ ಎಲ್ಲ ಆಯ್ತು, ಈಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್ ಮನೆಗೆ. ಹೊರಡ್ತಾ ಇದ್ದೀವಿ ಈಗ. ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ. ನನ್ನ ಮಗ ಐಸ್ ಕ್ರೀಮ್ ಅಂತಲೇ ಒಳಗಡೆ ಹೋಗ್ಬೇಕಾದ್ರೆ ತಗೋ ಅಮೌಂಟ್ ಕೊಟ್ಬಿಡು. ಏನಿದ್ದಾನ ತಗೋ, ನಾನು ಕೊಟ್ಬಿಡ. ನಿಧಾನ ಬಿಚ್ಚು. ಹೋಗೋಣ ಈಗ ಆಟೋದಲ್ಲಿ. ಕರೀಲ ಅವ ಅಂಕಲ್ ಅಲ್ಲೇ ಅವರೆಲ್ಲ ರೆಡಿ. ಹಾಂ ಬನ್ನಿ ಮತ್ತೆ ಹೋಗೋಣ. ಆಟೋಗೋಸ್ಕರ ವೆಯ್ಟ್ ಮಾಡ್ತೀವಿ. ಒಂದು ಆಟೋನೂ ಇಲ್ಲ ಗೈಸ್ ಇಲ್ಲಿ. ಏನು ಮಾಡೋದು ಇವಾಗ? ನೋಡಿ ಏನಾರ ಮಾಡಿ. ಆ ಕಡೆ ಒಂದು ಐತಲ್ಲ ನೋಡ್ಕೊಬಾ ಹೋಗಿ. ಬರೀ ನೋಡ್ಕೊ. ಮೋನಿಕೋ ನೋಡಿಕೊ ಬಂದೈತದು. ಬಾ ಏನೋ ಕೊಡ್ತವ್ರೆ ಅವ್ರಿಗೆ. ಇವ್ರದ್ದೇ ಇರ್ಬೇಕದು ಇಲ್ಲ. ಉಯ್ ಶುದ್ಧ ಐತೆ ನೋಡಿದ್ದು. ಪೋಸ್ ಕೊಡ್ತೈತದು. ಸಾಕು ಕಣಪ್ಪ, ಪೋಸ್ ಕೊಡ್ತಿದ್ರು ರಾಜ. ಐಸ್ ಕ್ರೀಮ್ ಬೇಕಂತೆ ಅದಕ್ಕೆ ತಗೋ. ಗುದ್ದುತ್ತೈತೆ. ಈ ಕಡೆಯಿಂದನೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಆಟೋನೇ ಇಲ್ಲ ಒಂದು. ಯಾಕೆ ಕೇಳ್ತೀರ ನಮ್ಮ ಪಚಿತಿ? ಬಿಸಿಲು ಇಲ್ಲ ಅಂದಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. ಬಿಸಿಲು ಇದ್ಬಿಟ್ಟಿದ್ರಂತೂ ನಿಜವಾಗ್ಲೂ ನಡ್ಕೋಕೆ ಆಗ್ತಾನೆ ಇರಲಿಲ್ಲ. ನಾನಂತೂ ಆಟೋ ಬರೋವರೆಗೂ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಶೆಕೆ ಫುಲ್ಲು ಆವಾಗಲೇ ಅಲ್ವಾ. ಬಿಸಿಲು ಇಲ್ಲ ಅಂದ್ರೂ ಸ್ವಲ್ಪ ಶೆಕೆ ಆಗ್ತಾ ಇದೆ. ಇವಾಗಲೂ ಆಟೋ ಇಲ್ಲ. ಇವಾಗಲೂ ಬಂದಿದ್ದು ರೋಡಲ್ಲೇ ಕಣ್ಣು ಮುಚ್ಕೊಂಡು ಹೋಗ್ಬೇಕಾಯ್ತದೆ ಇವಾಗ. ಮಾಡ್ಕೊಂಡು ಹೋಗ್ತೀವಿ ಹೇಗೋ. ನೆಕ್ಸ್ಟ್ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹೋಗಿ ಬಂದು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ. ಆ್ಯಕ್ಚುಲಿ ಆಗಲಿ ಟೈಟಲಲ್ಲಿ ನೋಡಿರ್ತೀರ ನೀವು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಟೂಟಿ ಫ್ರೂಟಿ ಮಾಡ್ತಾಯಿದ್ದೀನಿ. ಪಪ್ಪಾಯ ಬಳಸ್ಕೊಂಡು ಟೂಟಿ ಫ್ರೂಟಿ ಮಾಡೋಣ, ಮಕ್ಳಿಗೆ ಇಷ್ಟ ಆಗುತ್ತೆ, ಮಕ್ಕಳೆಲ್ಲ ಇದ್ದಾರಲ್ಲ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇದನ್ನ ನನ್ನ ತಮ್ಮನ ಹತ್ರ ಕಷ್ಟಪಟ್ಟು ಹೇಳಿ ತರಿಸ್ಕೊಂಡಿದ್ದೀನಿ. ದಪ್ಪದ್ದು ಸಿಗಲಿಲ್ಲ ಅಕ್ಕ ಅಂತ ಹೇಳಿ ಈ ಥರ ಚಿಕ್ಕ ಚಿಕ್ಕದು 2 ತೊಗೊಬಂದಿದ್ದಾನೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇದರಲ್ಲಿ ಈ ಥರ ಸ್ಲೈಡ್ಸ್ ಮಾಡ್ಕೋಬೇಕು. ಫುಲ್ಲು ಕಾಯಿ ಥರ ಇರಬೇಕು, ಹಣ್ಣಾದರೆ ಚೆನ್ನಾಗಿ ಬರಲ್ಲ. ಫುಲ್ಲು ಕಾಯಿ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಹೀಗೆ ತೆಗೆದುಬಿಡೋಣ ಸಿಪ್ಪೆನ. ಇದೇನು ಆಗ್ತಾನೆ ಇಲ್ಲಪ್ಪ. ಸೊ ಇದನ್ನು ಈ ಥರ ತೆಗಿಬೇಕು. ಇದು ಯಾಕೋ ವರ್ಕೇ ಆಗಲಿಲ್ಲ ಇದು, ಅದಕ್ಕೆ ಇದನ್ನು ಇದರಿಂದ ಮಾಡ್ಕೊತಾ ಇದ್ದೀನಿ. ತೆಗೆದ್ಬಿಟ್ಟು
ಫುಲ್ಲು ಸಿಪ್ಪೆ ಗ್ರೀನ್ ವೈಟ್ ಕಲರ್ ಕಾಣಬೇಕು, ಈ ಥರ ಗ್ರೀನ್ ಎಲ್ಲ ಹೋಗ್ಬಿಟ್ಟು. ನಮ್ಮ ಅಕ್ಕ ಮನೇಲಿಲ್ಲ, ಅವಳಿಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ದಾಳೆ. ನನ್ನ ತಂಗಿ ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ. ಅವಳಿಗೆ ಸ್ಕೂಲ್ ಇತ್ತು ಅನ್ಸುತ್ತೆ, ಹಾಫ್ ಡೇ ಮಾಡ್ಕೊಂಡು ಬಂದಿದ್ದಾಳಲ್ವ. ಈಗ ಮತ್ತೆ ಸ್ಕೂಲ್ ಓಪನ್ ಆಗಿದೆ, ಯಾಕೆಂದರೆ ಎಕ್ಸಾಮು ಇಡೀ ಎಲ್ಲ ಸ್ಟೇಟಲ್ಲೂ ಅದೇ ಥರನಾ ನಿಂದು? ಹೌದಾ? 10th ಎಕ್ಸಾಮ್ ಬರ್ದಿದ್ದಾಳೆ, ಬಟ್ ಇನ್ನೊಂದ್ಸಲ ರೀ ಎಕ್ಸಾಮ್ ಮಾಡಬೇಕು ಅಂತ ಏನೋ ಹೇಳ್ತವ್ರಂತೆ. ಹಂಗಾಗಿ ಅವಳು ಸ್ಕೂಲಿಗೆ ಹೋಗಿದ್ಲು. ಸ್ಕೂಲಿಗೆ ಹೋಗಿ ಹಾಫ್ ಡೇ ಏನೋ ಇತ್ತು ಅಂತ ಮುಗಿಸ್ಕೊಂಡು ಬಂದಿದ್ದಾಳೆ. ಈ ಥರ ಎಲ್ಲ ವೈಟ್ ಆಗೋವರೆಗೂ ತೆಗೆದಿರ್ಬೇಕು ನೀಟಾಗಿ. ಪಪಾಯದಿಂದ ಇನ್ನೂ ಸಿಕ್ಕಾಪಟ್ಟೆ ಸ್ವೀಟ್ಗಳು ಮಾಡ್ಬೋದು. ಆದರೆ ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ ಇದನ್ನು ಮಾಡಿಕೊಡ್ತಾಯಿದ್ದೀನಿ. ಎಲ್ಲ ಥರ ಸ್ವೀಟ್ ಅಂದರೆ ಇಷ್ಟ ಆಗೇ ಆಗುತ್ತದೆ ಮಕ್ಕಳಿಗೆ, ಖಾರಕ್ಕಿಂತ ಈ ಥರ ಸ್ವೀಟ್ ಅಂದರೆ ಇಷ್ಟ ಆಗುತ್ತೆ. ಅವನಿಗೆ ಒಪ್ಪುಗೆ ಇಷ್ಟ ಈ ಥರ ಆದರೆ ಇಟ್ಕೊಂಡು ಪ್ಲೇಟ್ ಹಾಕ್ಕೊಂಡು ತಿಂತಾ ಇರ್ತಿದ್ದೆ ಅವನು. ಹಂಗಾಗಿ ಮಾಡ್ಕೊತಾಯಿದ್ದೀನಿ. ಆಫ್ ನೋಡಿ. ನೋಡಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ವೈಟಾಗಿ ಬರಬೇಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಎಷ್ಟು ಚಿಕ್ಕದಾಗಿ ಅಂದರೆ ತೋರಿಸ್ತೀನಿ ನೋಡಿ. ಅಪ್ಪು ಅಪ್ಪು ನಿಂಗೆ ಇಷ್ಟನ ಇದಂದರೆ ಒಂದು ಸೀಡ್ಸ್ ಇಲ್ಲ ಒಳಗಡೆ ಅಲ್ವಾ? ನೋಡಿಲಿ, ನೋಡು ಬೀಜ ಇಲ್ಲ ಅದ್ರೊಳಗಡೆ. ಹಣ್ಣಂತಲ್ಲಮ್ಮ ಇದು ಸೊ ಈ ಥರ ಚಿಕ್ಕದಾಗಿ ಎಲ್ಲ ಇರೋದೆಲ್ಲನೂ ಕಟ್ ಮಾಡ್ಕೊತೀನಿ. ಇವಾಗ ಇಷ್ಟೇ ಸೈಜಲ್ಲಿ ಬರಬೇಕು. ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗೆ ಸಾರಿ, ಇದು ಸ್ಟೇಟಲ್ಲೇ 10th ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟೆ. ಸಾರಿ, ಅದು ಡಿಸ್ಟಿಕ್ ಲೆವೆಲಲ್ಲಂತೆ. ಅವ್ರಿಗೆ ಇಷ್ಟ ಇದ್ದರೆ ಮತ್ತೆ ರೀ ಎಕ್ಸಾಮ್ ಅಂತ ಮಾಡ್ಕೋಬೋದಂತೆ, ಇಲ್ಲ ಅಂದರೆ ಇಲ್ಲ. ನಾನು ಎಲ್ಲರಿಗೂ ಮಾಡಬೇಕೇನೋ ಅಂತ ಅಂದ್ಕೊಬಿಟ್ಟಿದ್ದೆ. ಸೊ ಸಾರಿ. ಇವಾಗ ಅವಳು ಹೇಳಿದ್ದು ಕೇಳಿದೆ. ಅವಳು ಹೇಳಿದ್ದು ಡಿಸ್ಟಿಕ್ ಲೆವೆಲಲ್ಲಿ ಯಾರಿಗ್ಯಾರಿಗೆ ಇಷ್ಟ ಇರುತ್ತೆ ಅವ್ರು ಮಾಡ್ಕೋಬೋದಕ್ಕ ಅಂತ ಹೇಳಿದ್ದು. ಸೊ ಇದನ್ನು ಈಗ ಅದು ಟಾಪಿಕ್ ಮುಗಿಸಿ ಇವಾಗ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ. ಸಣ್ಣದಾಗಿ ಕಟ್ ಮಾಡಬೇಕು, ಇದನ್ನು ಮಾಡ್ಕೊಬಿಡ್ತೀನಿ. ಫೈನಲಿ ಈ ಥರ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಾನು ಆವಾಗಲೇ ಒಂದು ಪ್ಯಾನ್ಗೆ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ಸೊ ಅದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಒಂದು ಫುಲ್ಲು ಬೇಯಿಸ್ಕೊಳ್ಳೋ ಆಗಿಲ್ಲ, ಒಂದು 50% ಬೇಯಿಸ್ಕೋಬೇಕು. ತುಂಬ ಬೇಯಿಸ್ಕೊಬಿಟ್ರೆ ಹೇಗಾಗುತ್ತೆ ಅಂತಂದರೆ ಫುಲ್ಲು ಅದು ಕಲಿಸ್ದಂಗೆ ಆಗೋಗುತ್ತೆ. ಆ ಥರ ಫ್ರೂಟಿ ಆಗಲ್ಲ, ಅದು ಹಲ್ವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ಒಂದು 50% ಬೇಯೋಕ್ಕೆ ಇಟ್ಬಿಟ್ಟು ಬೆಂದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಇದು ಆಗಿದೆ. ಒಂದು 10ರಿಂದ 15 ನಿಮಿಷ ನಾನು ಇದನ್ನು ಈ ಥರ ಬೇಯಿಸ್ಕೊಂಡಿದ್ದೀನಿ. ಬೆಂದಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು. ಅದಾದಮೇಲೆ ಆಫ್ ಮಾಡಿಬಿಟ್ಟು ಅದನ್ನು ಬೆಂದಾದ್ಮೇಲೆ ಆಫ್ ಮಾಡಿಬಿಟ್ಟು ಈ ಕಡೆ ಒಂದು ಪಾತ್ರೆಗೆ ನಾನು ಅದು 2 ಪಪಾಯ ತಗೊಂಡಿರೋದ್ರಿಂದ ಇಲ್ಲಿ 1 ಕಪ್ನ ಸಕ್ಕರೆನ ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪ ಅದು ಒಂದೆಳೆ ಬರಬೇಕು ಸಕ್ಕರೆ ಪಾಕ, ಆ ಥರ ಅದನ್ನು ಬೇಯಿಸ್ಕೋಬೇಕು. ಒಂದೆಳೆ ಪಾಕ ಬರೋವರೆಗೂ ಬೇಯಿಸ್ಕೋಬೇಕು. ನೋಡ್ಬೋದು ಇಲ್ಲಿ ನೀವು, ಸಕ್ಕರೆ ಕರಗಬೇಕು. ಕರಗು ಒಂದೆಳೆ ಪಾಕ ಬರೋವರೆಗೂ ಬೇಯಿಸ್ಕೊಂಡ್ರೆ ಅದನ್ನು ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಆವಾಗಲೇ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನ ಈ ಥರ ಪಾತ್ರೆಗೆ ಜೋಡಿಸ್ಕೊತಾ ಇದ್ದೀನಿ. ಒಂದು ಕಡೆ ಇಟ್ಬಿಡ್ಬೇಕು. ನೋಡಿ ಇಲ್ಲಿ ಸಕ್ಕರೆ ಕರಗಿದೆ. ಒಂದೆಳೆ ಪಾಕ ಬಂದರೆ ಸಾಕು, ಅದು ಪಾಕ ಫುಲ್ ಏನು ಬರಬೇಕು ಅಂತ ಹೇಳಿಲ್ಲ. ಸೊ ಆವಾಗಲೇ ಸೋರಿ ಇಟ್ಕೊಂಡಿರೋದನ್ನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನನಗೆ ನೋಡಿದ್ರೆ ಕಲರ್ ಮಿಕ್ಸ್ ಮಾಡಿದೆ, ನೋಡಿದ್ರೇ ಫ್ರೂಟಿ ಅಂತ ಅನ್ನಿಸ್ತೈತೆ. ಇದು ಎಷ್ಟು ಚೆನ್ನಾಗಿದೆ ಈ ಥರ. ಇದ್ರ ಜೊತೆ ಸ್ವಲ್ಪ ಇದು ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ
ಡ್ರೈ ಆಗಬೇಕಿದು. ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಡ್ರೈ ಆದರೆ ಇದರೊಳಗಡೆ ವೆನಿಲಾ ಫ್ಲೇವರ್ ಕೂಡ ಯೂಸ್ ಮಾಡ್ಬೋದು, ಬೇಕು ಅಂದರೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಂದೇ ಕಲರ್ನ ಯೂಸ್ ಮಾಡ್ಕೋತೀನಿ, ಕಲರ್ ಇಲ್ಲ ಅದರಿಂದ ಒಂದು ರೆಡ್ ಕಲರ್ ಇದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಗ್ರೀನ್ ಕಲರ್, ಯೆಲ್ಲೋ ಕಲರ್, ಯಾವುದೇ ಕಲರ್ ಆದರೂ ನೀವು ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ಬಿಡೋಣ, ಅದು ಸ್ವಲ್ಪ ಸಕ್ಕರೆ ಹೀರ್ಕೊಳ್ಳೋವರೆಗೂ ಬಿಡೋಣ ಮಾಡು. ಸೊ ನೋಡಿ, ಇದು ಫುಲ್ಲು ಸಕ್ಕರೆ ಎಲ್ಲ ಕರಗಿ ಡ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದೇ, ನಾನು ಆವಾಗಲೇ ಹೇಳ್ದಂಗೆ ರೆಡ್ ಕಲರ್ ಒಂದೇ. ಸೊ ಅದಕ್ಕೆ ಇದರೊಳಗಡೆ ಹಾಕೋಬಿಡ್ತಾ ಇದ್ದೀನಿ ನಾನು. ನೋಡಿ ಇಷ್ಟು ಕಲರ್ ಬಂದಿದೆ ಅಲ್ಲ. ಇದು ಡ್ರೈ ಆದಮೇಲೆ ಡಿಮ್ ಆಗಿಬಿಡುತ್ತೆ ಕಲರು, ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಕಲರ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಒಂದು ತಟ್ಟೆಗೆ ಈ ಥರ. ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಡ್ರೈ ಮಾಡ್ಕೋಬೇಕು. ತೋರಿಸ್ಬೇಕು. ಸೊ ಅದು ಮೇಲ್ಗಡೆ ಬಿಸಿಲಲ್ಲಿ ಇಟ್ಟು ಬರ್ತೀನಿ, ಬನ್ನಿ ನೋಡಿ ಯಾವ ಥರ ಡ್ರೈ ಆಗಿ ಬಂದಿದೆ ಅಂತ. ನಾನು ಇದನ್ನು ಮಾಡಿಟ್ಬಿಟ್ಟು 1 ಇಲ್ಲ 1.5 ಗಂಟೆ ಟೈಮಲ್ಲಿ ಬಿಸಿಲಲ್ಲಿ ಇಟ್ಟಿದ್ದೆ. ಸೊ ಅದೆಲ್ಲ ಡ್ರೈ ಆಗಿ ನೋಡಿ ಈ ಥರ ಆಗಿದೆ. ನಾನು ಒಂದೇ ಕಲರ್ ಹಾಕಿರೋದ್ರಿಂದ ಇದು ಸ್ವಲ್ಪ ಡಿಮ್ ಆಗಿರೋ ಥರ ಕಾಣಿಸ್ತಿದೆ. ಬಟ್ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಬಟ್ ನಾನು ರೆಡ್ ಒಂದೇ ಯೂಸ್ ಮಾಡಿರೋದ್ರಿಂದ ಹೀಗಿದೆ ಗೈಸ್. ಸೊ ಮಕ್ಳಿಗೆ ಕೊಟ್ರಂತೂ ತುಂಬ ಇಷ್ಟಪಡ್ತಾರೆ, ನನ್ನ ಮಗನಿಗೂ ತುಂಬ ಇಷ್ಟ. ಮತ್ತು ಲಾಂಗ್ ಡೇ ಸ್ಟೇ ಮಾಡ್ಕೋಬೋದು, ಇದನ್ನು ಎಂಥದ್ದು ಆಗೋದಿಲ್ಲ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪು ಹೆಂಗೈತೆ ಹೇಳು, ಬಾಯಲ್ಲಿ ಹೇಳು, ಹೆಂಗೈತೆ ಏನು ಹೇಳು? ಸೂಪರ್. ಚಿರು ಚೆನ್ನಾಗೈತಾ? ಹೆಂಗಿದೆ? ಸೂಪರಾ? ಹೆಂಗೆ ತೋರಿಸು, ಸೂಪರ್ ತೋರಿಸು, ಹಿಂಗೆ ತೋರಿಸು. ಚೆನ್ನಾಗೈತಾ? ಹಾಂ, ಗುಡ್. ಏನು ಹೇಳೋದು? ಟೂಟಿ ಫ್ರೂಟಿ. ಸೊ ಟೂಟಿ ಫ್ರೂಟಿನೂ ಮಾಡಾಯಿತು, ಅದ್ರ ರಿಸಲ್ಟು ಬಂದಾಯಿತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ನೆಕ್ಸ್ಟ್ ನಾನು ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.